ಎಲ್ಲರಿಗೂ ನಮಸ್ತೆ. ಆದರ್ಶ್ ಪ್ರಮಾತಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ತಮ್ಮಣ್ಣನ ಮನೆಗೆ ಬಂದಿದ್ದೇನೆ. ಆದರ್ಶು ನಾವು ಬಾಳೆ ಹೂವಿನ ದೋಸೆ ಮಾಡುವನ್ನ. ಆಗ್ಬೋದು, ಮಾಡುವ. ಆಗ್ಬೋದು, ಮಾಡುವ. ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಮೇಲಿನ ಸಿಪ್ಪೆ ಎರಡು ತೆಗಿಬೇಕು, ಇಲ್ಲದೆ ಅದು ನಾರಿನ ಹಾಗೆ ಸಿಗ್ತದೆ. ಅದು ತೆಗೆದು ರೌಂಡಾಗಿ ತುಂಡು ಮಾಡಿ ಮತ್ತೆ ಸಣ್ಣದಾಗಿ ಕೊಚ್ಚಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಉಷ್ಣದಿಂದ ಬಂದ ಹೊಟ್ಟೆ ನೋವಿಗೆ ಇದರ ರಸ ತೆಗೆದು ಸ್ವಲ್ಪ ಜೀರಿಗೆ ಸಹ ಹಾಕಿ ಕುಡಿಬೇಕು. ಖಾಲಿ ಹೊಟ್ಟೆಗೆ ಕುಡಿಬೇಕು. ಬಾಳೆ ಹೂವಿನ ದೋಸೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯುವ, 4 ಗ್ಲಾಸ್ ಬೆಳ್ತಿಗೆ ಅಕ್ಕಿ, ಒಂದು ಅರ್ಧ ಗಡಿ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, 6 ಕುಮಟೆ ಮೆಣಸು, ಸ್ವಲ್ಪ ಅರಶಿನ, ಸಣ್ಣ ತುಂಡು ಬೆಲ್ಲ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಕೊಳ್ಬೇಕು. ಮೊದಲಿಗೆ ರುಬ್ಬಿಕೊಂಡಂತಹ ಅಕ್ಕಿಗೆ ಈ ಬಾಳೆ ಹೂವನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಾವು ಈ ಮೊದಲು ತೋರಿಸಿದಂತೆ ಬಸಳೆ ದೋಸೆ ಅದರಲ್ಲಿ ಹೇಗೆ ಮಾಡಿಕೊಂಡಿದ್ದೆವೋ ಅದೇ ರೀತಿ ಇದನ್ನು ಕೂಡ ಮಾಡಿಕೊಳ್ಳುವುದು. ಕಡ್ದಂತಹ ಹಿಟ್ಟಿಗೆ ಸ್ವಲ್ಪ ಬೇವು ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ. 1 ಗಿಡ್ಡೆ ನೀರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ನೈಸ್ ಕಟ್ಟಿಂಗ್ ಮಾಡುವ. ಕಾವಲಿ ಕಾದಿದೆ, ದೋಸೆ ರೀಯುವ. ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕುವ ಮೇಲೆ. ದೋಸೆ ವಡೆ ಆಗಿದೆ. ಇದಿಷ್ಟು ಇವತ್ತಿನ ವ್ಲಾಗ್. ನಿರಂತರ ವ್ಲಾಗಿಗಾಗಿ ನೋಡ್ತಾ ಇರಿ ಆದರ್ಶ್ ಪ್ರಮಾತಿ ಬ್ಲಾಗ್ಸ್. ಧನ್ಯವಾದಗಳು.